ಹರೇ ಶ್ರೀನಿವಾಸ. ಅಧಿಕ ಮಾಸದ 14ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈಶನಲ್ಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಸೆ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ. ಈ ಸಮಸ್ತ ಪ್ರಾಣಿಗಳೇ ರಮೇಶನಿಹನೆಂದರಿದವರ ಅಭಿಲಾಷಗಳ ಪೂರೈಸುವುದು ಮಹಾಯಜ್ಞ ಹರಿಪೂಜೆ. ಇದು ವರ್ಣ ಪ್ರಕ್ರಿಯಾ ಸಂಧಿಯ 6ನೇ ನುಡಿ. ಈ ಕಿರುಹೊತ್ತಿಗೆಯಲ್ಲಿ 14ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಈಶನಲ್ಲಿ ವಿಜ್ಞಾನ. ಈಶ ಅಂದರೆ ಸಕಲ ಜಗತ್ತಿಗೆ ಪತಿಯಾದ ಒಡೆಯನಾದ ಈಶನಾದ ಶ್ರೀಹರಿಯನ್ನು ದಾಸರರಲ್ಲಿ ಈಶ ಅಂತ ಸಂಬೋಧನೆ ಮಾಡಿದ್ದಾರೆ. ಹಾಗಾಗಿ ಈಶನಲ್ಲಿ ವಿಜ್ಞಾನ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ. ಯಾವುದು ವಿಶೇಷವಾದ ಜ್ಞಾನ ಅಂತಂದರೆ ಹರಿಸರ್ವೋತ್ತಮದ ಬಗೆಗಿನ ಸರಿಯಾದ ತಿಳುವಳಿಕೆ. ಇದನ್ನೇ ದಾಸರರು ವಿಶೇಷವಾದ ಜ್ಞಾನ, ವಿಜ್ಞಾನ ಅಂತ ಕರೆದಿರೋದು. ಭಗವದ್ದಾಸರಲ್ಲೇ ಸದ್ಭಕ್ತಿ. ಭಗವದ್ದಾಸರಲ್ಲಿ ಅಂತಂದರೆ ಬ್ರಹ್ಮಾದಿ ದೇವತೆಗಳಲ್ಲಿ ತಾರತಮ್ಯಪೂರ್ವಕವಾದ ಜ್ಞಾನಪೂರ್ವಕವಾದ ಭಕ್ತಿಯೇ ಸದ್ಭಕ್ತಿ ಅಥವಾ ಸಮೀಚೀನವಾದ ಭಕ್ತಿ ಅಂತ ಹೇಳ್ಬೋದು. ವಿಷಯ ನಿರಾಸೆ. ವಿಷಯ ಅಂತಂದರೆ ಐಹಿಕಾದಿ ವಿಷಯಗಳಲ್ಲಿ, ಸಾಂಸಾರಿಕ ವಿಷಯಗಳಲ್ಲಿ ನಿರಾಸೆ ಅಂದರೆ ಆಸೆನ ತ್ಯಜಿಸುವುದು, ವೈರಾಗ್ಯ ಉಂಟಾಗುವುದನ್ನು ವಿಷಯ ನಿರಾಸೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ. ಮಿಥ್ಯಾವಾದಿ ಅಂತಂದರೆ ಬ್ರಹ್ಮಸತ್ಯ ಜಗನ್ಮಿಥ್ಯ ಎಂಬ ಇಂಥ ಮಿಥ್ಯಾವಾದದಲ್ಲಿ, ಮಾಯಾವಾದದಲ್ಲಿ ಪ್ರದ್ವೇಷ ಅಂದರೆ ದ್ವೇಷ, ನಿರಾಕರಣೆ ನಿತ್ಯದಲ್ಲಿ ಇರಲಿ ಅಂತ ಹೇಳ್ತಾ, ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರಿದು. ಈ ಸಮಸ್ತ ಪ್ರಾಣಿಗಳಂದರೆ ಜಗತ್ತಿನ ಸಕಲ ಚೇತನ ರಾಶಿಗಳಲ್ಲಿಯೂ ಸಮಸ್ತ ಪ್ರಾಣಿಗಳಲ್ಲಿಯೂ ಸಾಕ್ಷಾತ್ ರಮೇಶ. ರಮೇಶ ಅಂದರೆ ರಮೆಗೆ ಈಶನಾದ ಸಾಕ್ಷಾತ್ ರಮಪತಿಯಾದ ಶ್ರೀಹರಿಯನ್ನು ದಾಸರರಲ್ಲಿ ರಮೇಶ ಅಂತ ಸಂಬೋಧನೆ ಮಾಡಿದ್ದಾರೆ. ಹಾಗಾಗಿ ಸಮಸ್ತ ಪ್ರಾಣಿಗಳಲ್ಲಿ ಸಕಲ ಚೇತನ ರಾಶಿಗಳಲ್ಲಿ ರಮೇಶನಾದ ಸಾಕ್ಷಾತ್ ಶ್ರೀಹರಿಯೇ ಇದ್ದಾನೆ ಅಂತ ತಿಳಿದು ಅವರ ಅಭಿಲಾಷೆಗಳ ಪೂರೈಸುವುದು ಮಹಾಯಜ್ಞ ಹರಿಪೂಜೆ. ಅವರ ಅಭಿಲಾಷೆಗಳ ಪೂರೈಸುವುದು ಅಂದರೆ ಸಮಸ್ತ ಪ್ರಾಣಿಗಳಲ್ಲಿಯೂ ಶ್ರೀಹರಿ ಇದ್ದಾನೆ ಅಂತ ತಿಳಿದು ಅವುಗಳಿಗೆ ಸಂತುಷ್ಟವಾಗುವ ರೀತಿಯಲ್ಲಿ ನಡೆದುಕೊಂಡ್ರೆ ಅದೇ ಒಂದು ಮಹಾಯಜ್ಞೆ ಅಂತ ಅನಿಸಿ ಅದು ಹರಿಪೂಜೆಯೂ ಆಗುತ್ತೆ ಅನ್ನೋ ಒಂದು ಸುಂದರ ಅಭಿಪ್ರಾಯವನ್ನು ದಾಸರರು ಈ ನುಡಿಯಲ್ಲಿ ಇರಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.